ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಈಗ ಮನೆಗೆ ಕೆಲಸ ಮುಗಿಸಿ ಸ್ನಾನ ಮಾಡಿ ಬಂದಿದ್ದೀನಿ. ಬಂದ ತಕ್ಷಣವೇ ಬಿಸಿ ನೀರು ಕುಡಿತಾ ಇದ್ದೀನಿ. ಸ್ನಾನಕ್ಕೆ ಹೋದಾಗ ಬಿಸಿ ಬಿಸಿ ಸ್ನಾನ ಮಾಡ್ತೀನ. ಹೊರಗಡೆ ಬಂದ ತಕ್ಷಣವೇ ಚಳಿ ಶುರುವಾಗ್ಬಿಡುತ್ತೆ. ಧನುರ್ಮಾಸದ ಚಳಿ ಶುರುವಾಗಿರೋದು ಬೆಂಗಳೂರಲ್ಲಿ ಬಿಡಿ. ಒಂದು ದಿನ ಚೆನ್ನಾಗಿ ಬಿಸಿಲಿದ್ರೆ ಇನ್ನೊಂದು ದಿನ ಸೈಕ್ಲೋನು ಅಂದ್ಬಿಟ್ಟು, ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳಿಬಿಟ್ಟು, ಬೆಂಗಳೂರಲ್ಲಿ ಸೈಕ್ಲೋನ್ ಅಲ್ಲ, ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳಿಬಿಟ್ಟು ಹೋಲ್ ಡೇ ಮುಚ್ಚಿರುತ್ತೆ, ಮಳೆ ಬರೋ ಥರ ಇರುತ್ತೆ. ಹೀಗೆ ಅಂತ ಹೇಳೋದಕ್ಕಾಗೋದೇ ಇಲ್ಲ. ನಾನು ಫೋರ್ಕಾಸ್ಟ್ ನೋಡ್ತಾ ಇದ್ದೆ ಒಂದು ವಾರದ್ದು ಹೇಗಿದೆ ಅಂಥೇಳಿ. 2 ದಿನ, ಒಂದಿನ ಮುಚ್ಚಿರುತ್ತೆ, ಇನ್ನೊಂದು ದಿನ ಬೆಳಗಿನ ಜಾವ ಹನಿ ಹನಿ ಮಳೆ ಇರುತ್ತೆ ಲೈಟಾಗಿ, ಆಮೇಲೆ ಫುಲ್ ಮೋಡ ಕ್ಲೌಡಿ, ನೆಕ್ಸ್ಟ್ ಡೇ ಫುಲ್ ಸನ್ನಿ, ಅದರ ನೆಕ್ಸ್ಟ್ ಡೇನೂ ಸನ್ನಿ, ಅದರ ನೆಕ್ಸ್ಟ್ ಡೇ ಮತ್ತೆ ಮಳೆ, ಈ ಥರ ಇದೆ. ಸೊ ಬೆಂಗಳೂರು ವೆದರ್ ಹೇಳೋಕ್ಕೆ ಆಗಲ್ಲ. ಇವತ್ತು ಬೆಳಿಗ್ಗೆ ಅಂತೂ ಹೇಳೋದಕ್ಕೆ ಆಗಲಿಲ್ಲ ಸ್ನೇಹಿತರೆ. 10 ನಿಮಿಷ ಲೇಟಾಗಿದ್ದೆ. ತಿಂಡಿ ಎಲ್ಲ ಹರಿಬರಿಯಲ್ಲಿ ಮಾಡಬೇಕಾಗಿ ಬಂತು. ಅದಾಯ್ತಾ, ಹೊರಗಡೆ ನೋಡಿದ್ರೆ ಮಳೆ ಬರುತ್ತಾ ಅಂತ ಫುಲ್ ಮೋಡ, ಫುಲ್ ಫಾಗು. ನೋಡಿದ್ರೆ ಇವತ್ತು ಬಿಸಿಲು ಬರೋದೇ ಇಲ್ಲ ಅನ್ನೋ ಥರ ಕಾಣ್ತಾ ಇತ್ತು. ನೋಡಿದ್ರೆ ಸಖತ್ತಾಗಿ ಬಿಸಿಲು ಬಂದಿದೆ. ಹೋಗ್ಬಿಟ್ಟು ಮೇಲೆ ನಿಂತ್ಕೊಂಡ್ರೆ ಬಿಸಿಲಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆದರೆ ಶೇಡಿ ಪ್ಲೇಸಿಗೆ ಬಂದ ತಕ್ಷಣವೇ ಅಥವಾ ನಮ್ಮ ಮನೆ ಒಳಗಡೆ ಬಂದ ತಕ್ಷಣವೇ ಮತ್ತೆ ಚಳಿ ಶುರು. ಮೈ ಕೈಗೆಲ್ಲನೂ ಲೋಷನ್ ಇಲ್ಲದೆ ಇರೋದಕ್ಕೆ ಆಗ್ತಾಯಿಲ್ಲ. ಮತ್ತು ನಮಗೆ ಮಾಯ್ಶ್ಚರೈಸರ್ ಸೂಟ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಿಮ್ಮಲ್ಲಿ ತುಂಬ ಜನ ಸೆಟಫಿಲ್ ಪಾಂಡ್ಸ್ ರೆಕಮೆಂಡ್ ಮಾಡಿದ್ರಿ. ಸೊ ಅದು ಕೂಡ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನಾನು ಪಾಂಡ್ಸ್, ಲ್ಯಾಕ್ಮೆ ಎಲ್ಲನೂ ಟ್ರೈ ಮಾಡಿದ್ದೀನಿ. ಅಂದರೆ ಇವಾಗಲ್ಲ, ರೀಸೆಂಟಾಗಲ್ಲ, ತುಂಬ ಮುಂಚೆಯಿಂದ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಅದು ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಹಾಗಾಗಿ ನಾನು ಬೇರೆದನ್ನು ಟ್ರೈ ಮಾಡ್ತಾ ಇದ್ದಿದ್ದು. ಬಟ್ ಸ್ಟಿಲ್ ಈಗ ಅದು ಇಂಪ್ರೂವ್ ಆಗಿರ್ಬೋದು. ಅದನ್ನು ಕೂಡ ಟ್ರೈ ಮಾಡ್ತೀನಿ. ಆದರೆ ಇದು ಹೊಸದಾಗಿ ತರಿಸಿರೋದಲ್ವ, ಇನ್ನು ಸ್ವಲ್ಪ ದಿನ ಬರುತ್ತೆ. ಮ್ಯಾನೇಜಬಲ್. ಬೆಳಗ್ಗೆ ಹೊತ್ತು ಅದು, ರಾತ್ರಿ ಹೊತ್ತು ನಾನು ಫೇಸ್ ಸೀರಮ್, ಹೋಮ್ ಮೇಡ್ ಫೇಸ್ ಸೀರಮ್ ಹಚ್ಚಿದಾಗ ಬ್ಯಾಲೆನ್ಸ್ ಆಗ್ತಾಯಿದೆ. ಹಾಗಾಗಿ ಇದು ಮುಗಿದ ಮೇಲೆ ನಾನು ನೆಕ್ಸ್ಟ್ ಯಾವ್ದು ತೊಗೋಬೇಕಲ್ಲ ಅವಾಗ ಅದನ್ನು ತೊಗೊಳ್ತೀನಿ. ಸೊ ಬನ್ನಿ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಸ್ನೇಹಿತರೆ, ಈಗ ನಾನು ಹರ್ಬಲ್ ಆಯಿಲ್ ಮಾಡೋಣ ಅಂತ ಬಂದಿದ್ದೀನಿ. ಹರ್ಬಲ್ ಆಯಿಲ್ಗೆ ನಾನು ಹೈಬಿಸ್ಕಸ್, ತುಳಸಿ, ಅಲೋವೆರಾ, ನೀಮ್, ಕರಿ ಲೀಫ್ ಮತ್ತು ಮೆಂತೆ, ಆಮ್ಲ ಒಂದು ಸಿಕ್ಕಿಲ್ಲ. ಅದು ಬಿಟ್ಟರೆ 2 ಪೌಡರ್ ಕೂಡ ತಂದಿಟ್ಕೊಂಡಿದ್ದೀನಿ, ತೊಗೊಂಡ್ಬರ್ತೀನಿ. ಭೃಂಗರಾಜ್ ಪೌಡರ್ ಮತ್ತು ಬ್ರಾಹ್ಮಿ ಪೌಡರ್, ಇದೆರಡು ಮಾತ್ರನೇ ನಾನು ಪೌಡರ್ ತಂದಿಟ್ಕೊಂಡಿರೋದು. ಯಾಕಂದರೆ ಇದು ನ್ಯಾಚುರಲ್ ಲೀವ್ಸ್ ನಾನು ಬೆಳೆಸಿಲ್ಲ, ನನಗೆ ಇಲ್ಲೆಲ್ಲೂ ಸಿಗೋದು ಇಲ್ಲ ಈಸಿಯಾಗಿ. ಬಾಕಿದೆಲ್ಲ ಕೂಡ ನಾನು ನ್ಯಾಚುರಲ್ ಆಗಿ ಹಾಕ್ತೀನಿ. ನೋಡಿ, ಹೈಬಿಸ್ಕಸ್ಸು ಹೂವು, ಒಣಗಿರೋ ಹೂವು ತೊಗೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ತುಳಸಿ ಇವಾಗ ಕಿತ್ಕೊಂಡು ಬಂದೆ ಹೊಸದಾಗಿ, ಫ್ರೆಶ್ ಆಗಿ. ಮೆಂತೆ. ಸೊ ಈ ಆಯಿಲ್ ನಾವು ಮಾಡಿದಾಗ ನಮ್ಮ ಹೇರ್ಗೆ ಸ್ಟ್ರೆಂಥನ್ ಕೊಡುತ್ತೆ. ಒಂದೊಂದು ಬೆನಿಫಿಟ್ ಕೊಡುತ್ತೆ ನಮಗೆ. ಈಗ ಮೆಂತೆ ಹಾಕೋದ್ರಿಂದ ಸ್ವಲ್ಪ ಕೂಲ್ನೆಸ್ ಕೊಡುತ್ತೆ. ಈ ನೀಮ್ ಹಾಕೋದ್ರಿಂದ ಸ್ವಲ್ಪ ನಮಗೆ ಏನಾದರೂ ಆ್ಯಂಟಿಬ್ಯಾಕ್ಟೀರಿಯಲ್ ಥರ, ಏನಾದರೂ ಇನ್ಫೆಕ್ಷನ್ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಕರಿ ಲೀಫ್ ಹಾಕೋದ್ರಿಂದ ನಮಗೆ ಕೂದಲು ಗ್ರೇ ಹೇರಿಂಗ್ ಬರುತ್ತಲ್ವ, ಪ್ರಿಮೆಚ್ಯೂರ್ ಗ್ರೇ ಹೇರಿಂಗ್, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ ಒಂದೊಂದು ಬೆನಿಫಿಟ್ ಇದೆ. ಬಟ್ ಎಷ್ಟೇ ಆಯುರ್ವೇದಿಕ್ ಔಷಧಿ ಮಾಡಿಕೊಂಡ್ರೂ ಕೆಲವರಿಗೆ ಸೂಟ್ ಆಗೋದಿಲ್ಲ. ನಾನು ಮಾಡಿಕೊಂಡಾಗ ನನಗಾಗಲಿ ರಾಜೇಶ್ಗಾಗಲಿ ತುಂಬ ಒಳ್ಳೆಯ ರಿಸಲ್ಟ್ ಬಂತು. ಈಗಲೂ ಕೂಡ ಅಷ್ಟೇ, ಒಂದೊಂದು ಸಾರಿ ಒಂದೊಂದು ಥರ ರಿಸಲ್ಟ್ ಕೊಡುತ್ತೆ ಅದು. ಕೆಲವೊಂದು ಸಾರಿ ಸೂಟ್ ಆಗೋಲ್ಲ, ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಕೆಲವೊಂದು ಸಾರಿ ಹೇರ್ ಫಾಲ್ ಕಡಿಮೆ ಮಾಡುತ್ತೆ. ಅದಕ್ಕೆ ನಾನು ಮಾಡೋದನ್ನು ಬಿಟ್ಟಿಲ್ಲ, ಒಂದೊಂದು ಸ್ವಲ್ಪನೇ ಮಾಡ್ಕೊಳ್ತೀನಿ. ಕೆಲವೊಂದು ಸಾರಿ ಏನಾಗುತ್ತೆ, ಆಯಿಲ್ ಮತ್ತು ಪೌಡರ್ನ ರೇಷಿಯೋ ಹೆಚ್ಚು ಕಡಿಮೆನೂ ಆಗ್ಬೋದು. ಆ್ಯಂಡ್ ವಿಂಟರಲ್ಲಿ ಒಂಥರ ರಿಯಾಕ್ಟ್ ಮಾಡುತ್ತೆ, ಸಮ್ಮರಲ್ಲಿ ಒಂಥರ ರಿಯಾಕ್ಟ್ ಮಾಡುತ್ತೆ. ಅದಕ್ಕೆ ನಾನು ಬಿಟ್ಟಿಲ್ಲ, ಸ್ವಲ್ಪನೇ ಮಾಡ್ಕೊಳ್ತೀನಿ. ಅದನ್ನು
ಕೊಬ್ಬರಿ ಎಣ್ಣೆ ಫುಲ್ ಗಟ್ಟಿ ಆಗಿಬಿಟ್ಟಿದೆ ಚಳಿಗೆ. ಇದು ಒಂದು ಬಟ್ಲು 200 ml ಇಡ್ಸತ್ತೆ, ಚೂರು ಕಡಿಮೆ 200 ml ಇದೆ. ಎಲೋವೆರಾ ಲೀಫ್ ನೋಡಿ ಎಷ್ಟು ಬಲ್ತಿದೆ ಅಂಥೇಳಿ. ಫಸ್ಟ್ ಟೈಮ್ ಇಷ್ಟು ದೊಡ್ಡದಾಗಿರೋದು ನಮ್ಮ ಮನೇಲಿ. ಇಲ್ಲಾಂದರೆ ಚಿಕ್ಕದಕ್ಕೇ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಬೆಳೆಯೋದು ಸ್ಟಾಪ್ ಆಗಿಬಿಡ್ತಾ ಇತ್ತು. ಎಣ್ಣೆ ಚೂರಿರೋದ್ರಿಂದ ನಾನು ಎಲ್ಲನೂ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನಾಟ್ ಈವನ್ 200 ml, ಜಾಸ್ತಿನೂ ಹಾಕಬಾರ್ದು. ಅದಕ್ಕೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇನ್ನೊಂದು ಸಾರಿ ತಂದು ಬೇಕಿದ್ರೆ ಮಾಡೋಣ ಅಂಥೇಳಿ. ಇದನ್ನು ಯಾವುದೇ ಕಾರಣಕ್ಕೂ ದಪ್ಪ ಉರಿ ಮಾಡಬಾರ್ದು, ಸಣ್ಣ ಉರಿಯಲ್ಲೇ. ಇದೆಲ್ಲ ಕುದಿ ಬಂದು ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆವಾಗ ನಾನು ಲಾಸ್ಟಲ್ಲಿ ಆಫ್ ಮಾಡಿಬಿಟ್ಟು ಈ ಪೌಡರ್ಗಳನ್ನ ಸೇರಿಸ್ಕೊಳ್ತೀನಿ. ಈಗ ನಾನು ಟೊಮ್ಯಾಟೊ ತಿಳಿ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಪುಡಿ ಮಾಡ್ಕೊಳ್ತೀನಿ, ಎಷ್ಟಾಗುತ್ತೋ ಅಷ್ಟು. ಯಾಕಂದರೆ ಅದು ನುಣ್ಣಗಂತೂ ಆಗೋದಿಲ್ಲ, ಸ್ವಲ್ಪನೇ ಹಾಕಿರ್ತೀನಲ್ಲ. ಅದರ ಜೊತೆ ಈಗ 1 ಸ್ಪೂನಷ್ಟು ಮೆಣಸು. ಇದೆರಡೂ ಮಿಕ್ಸ್ ಮಾಡಿ ನಾವು ಮಿಕ್ಸಿ ಮಾಡಿದಾಗ ಇನ್ನು ಸ್ವಲ್ಪ ನುಣ್ಣಗಾಗುತ್ತೆ. ಆದರೆ ತುಂಬಾ ಆಗೋದಿಲ್ಲ, ಬಟ್ ಓಕೆ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಕೂಡ ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ರುಬ್ಬಿ ಆದಮೇಲೆ ನಾನು ಬೆಳ್ಳುಳ್ಳಿ ಕೂಡ ಒಗ್ಗರಣೆಗೆ ಹಾಕ್ತೀವಲ್ವ, ಅದನ್ನು ಕೂಡ ಹಾಕಿ ಸ್ವಲ್ಪ ರುಬ್ಕೊಳ್ತೀನಿ ಅಷ್ಟೇ. ಆ್ಯಂಡ್ ಇಲ್ಲಿ ನಾನು ಒಂದು 3 ಟೊಮ್ಯಾಟೋನ ಬೇಯಿಸ್ಕೊಂಡಿದ್ದೀನಿ. ಅದರ ಸಿಪ್ಪೆ ಈಸಿಯಾಗಿ ಬಂದ್ಬಿಡುತ್ತೆ. ಅದನ್ನು ತೆಗೆದುಬಿಟ್ಟು ನಾನು ಇದನ್ನು ಸಪ್ರೇಟಾಗಿ ರುಬ್ಕೊಳ್ತೀನಿ, ಮಸಾಲೆಗೆ ಹಾಕೋದಿಲ್ಲ. ಈಗ ಒಗ್ಗರಣೆ ಕೊಡೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ, ತುಪ್ಪ ಬೇಕಿದ್ರೂ ಕೂಡ ಹಾಕ್ಕೊಳ್ಬೋದು. ನಾನು ಎರಡೂ ಮಿಕ್ಸ್ ಹಾಕ್ತೀನಿ. ಮತ್ತು ಟೊಮ್ಯಾಟೋನ ಸಪ್ರೇಟಾಗಿ ಮಾಡ್ಕೊಳ್ಳೋದು ಯಾಕೆ ಅಂದರೆ ನುಣ್ಣಗೆ ರುಬ್ಬಬೋದು. ನಾವು ಈ ಮಸಾಲೆ ರುಬ್ಕೊಂಡ್ವಲ್ಲ, ಅದ್ರ ಜೊತೆ ಹಾಕಿದ್ರೆ ತರಕಾರಿ ನಮಗೆ ಮಸಾಲೆ ಬೇಕಾಗುತ್ತೆ. ಇದು ನುಣ್ಣಗೆ ರುಬ್ಬಿದಾಗ ಅದೆರಡು ಬೆಳ್ಳುಳ್ಳಿ ಬೇರೆ ಹಾಕಿರ್ತೀವಲ್ವ, ಫ್ಲೇವರ್ ಚೇಂಜ್ ಆಗಿಬಿಡತ್ತೆ ಅಂಥೇಳಿ. ಮತ್ತು ಇದಕ್ಕೆ ನಿಮಗೆ ಹುಣಸೆ ಹಣ್ಣು ಹುಳಿ ಕೂಡ ಒಂದು ಚೂರು ಹಾಕ್ಕೊಳ್ಬೋದು, ಟೊಮ್ಯಾಟೊ ಹುಳಿ ಇಲ್ಲ ಅಂದರೆ. ಸೊ ಇಷ್ಟೇ ಸ್ನೇಹಿತರೆ, ಸಿಂಪಲ್ ಯೆಟ್ ಟೇಸ್ಟಿ ರಸಮ್ ರೆಡಿ. ನನಗೆ ತರಕಾರಿಗಳೇನೂ ಇಲ್ಲ ಅಥವಾ ಮಾಡೋದಕ್ಕೆ ತುಂಬ ಕಡಿಮೆ ಟೈಮ್ ಇದೆ, ರಾತ್ರಿಗೆ ನಾನೇನಾದರೂ ಬೇರೆ ಮಾಡಬೇಕು, ಮಧ್ಯಾಹ್ನಕ್ಕೆ ಬೇರೆ ಮಾಡಬೇಕು ಅಂತ ಅಂದಾಗ ನಾನು ಇದನ್ನು ಮಾಡ್ತೀನಿ. ಈಗ ಅದ್ರ ಜೊತೆ ಏನಾದರೂ ನೆಂಚ್ಕೊಳ್ಳೋದಕ್ಕೆ ಕ್ರಂಚಿಯಾಗಿ ಬೇಕಲ್ವಾ, ಚಳಿ ಬೇರೆ, ಅದಕ್ಕೆ ಸ್ವಲ್ಪ ಸಂಡಿಗೆನ ಸುಡೋಣ ಅಂದ್ಕೊಂಡೆ. ಸುಡೋದ್ರ ಬದಲು ಏರ್ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಚೂರು ಎಣ್ಣೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಎಣ್ಣೆ ಇಲ್ಲದೆ ಕೂಡ ಮಾಡ್ಬೋದು, ಬಟ್ ಎಣ್ಣೆ ಹಾಕಿದಾಗ ಒಂದು ಸ್ವಲ್ಪ ಟೆಕ್ಸ್ಚರ್ ಚೇಂಜ್ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಚೂರು ಮಿಕ್ಸ್ ಮಾಡಿಬಿಟ್ಟು ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಫ್ಯಾನ್ ಶುರು ಆಗ್ತಾ ಇದ್ದಂಗೆ ಎಲ್ಲನೂ ಕೆಳಗಡೆ ಬಿದ್ದೋಯ್ತು. ಎಲ್ಲನೂ ಕೆಳಗಡೆ ಬಿದ್ಮೇಲೆ ಇನ್ನೇನೋ ಹಾಗೆ ಹಾಕ್ತೀನಿ, ಅದನ್ನು ಪ್ಲೇಟನ್ನು ತೆಗೆದಿಡ್ತೀನಿ. ಎಷ್ಟು ಅಗಲ ಆಯಿತೋ ಅಷ್ಟೇ ಅಗಲ ಇದೆ. ಇದನ್ನು ಎಣ್ಣೆಗೆ ಹಾಕಿದ್ದಿದೆ ಚೆನ್ನಾಗಿ ಅಗ್ಲಕ್ಕಾಗಿರೋದು, ಬಟ್ ಫ್ರೈ ಆಗಿದೆ. ಈ ಥರ ಫ್ರೈ ಆಗಿದೆ ಹೊರತು ಎಣ್ಣೆಲಿ ಹಾಕಿದಾಗ ಹೆಂಗಾಗುತ್ತೋ ಆ ಥರ ಆಗಿಲ್ಲ. ಬಟ್ ಗುಡ್ ಅಲ್ವಾ, ಸಮಥಿಂಗ್ ಈಸ್ ಗುಡ್. ಎಣ್ಣೆಗೆ ಹಾಕೋ ಬದಲು ಈ ಥರ ಓಕೆ, ಕರಮ್ ಕ್ರಂಚಿಯಾಗಿ, ಫುಲ್ ಕ್ರಂಚಿಯಾಗಿದೆ. ಅದೇನಪ್ಪ ಸಾನು ಒಂಥರ ತುಂಬಾ ಫ್ಲೆಕ್ಸಿಬಲ್ ಆಗ್ಬಿಟ್ಟಿದ್ದಾಳೆ. ನನಗೆ ಅದು ಅಷ್ಟು ಚೆನ್ನಾಗಿಲ್ಲ, ಬಟ್ ಓಕೆ ತಿನ್ಬೋದು ಅಂದರೆ ಸಾನು ತಿಂತೀನಿ ನಾನು, ನಂಗೆ ಚೆನ್ನಾಗಿದೆ ಅಂದ್ಬಿಟ್ಟು ತಿಂತಾ ಇಲ್ಲ. ಫ್ಲೆಕ್ಸಿಬಲ್ ಅಂದರೆ ರಿಜಿಡ್ ಇಲ್ಲ, ಟ್ಯಾಂಟ್ರಮ್ಸ್ ಏನಿಲ್ಲ, ನನಗಿದು ಬೇಡ, ನನಗೆ ಇಷ್ಟ ಆಗೋದಿಲ್ಲ ಆ ಥರ ಏನಿಲ್ಲ. ನಾನು ಮೊದಲಿಂದಾನು ಸಾನಿಗೆ ಎಲ್ಲನೂ ಅಭ್ಯಾಸ ಮಾಡ್ತಿದ್ದೆ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೂ ಸ್ವಲ್ಪ ಆದರೂ ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ವೆರಿ ಗುಡ್ ಬೇಬಿ ಆಗಿಬಿಟ್ಟಿದ್ದಾಳೆ. ಚೆನ್ನಾಗಿದೆ ಅಂದ್ಕೊಂಡೇ ತಿಂತಾಳೆ. ಒಂದ್ಸತಿ ಸ್ಟ್ರಕ್ಚರ್ ಮ್ಯಾಟರ್ ಆಗಲ್ಲ, ಟೇಸ್ಟ್.
ಅವತ್ತು ನಾನು ಫಸ್ಟ್ ಟೈಮು ಏರ್ ಫ್ರೈಯಲ್ಲಿ ಕುರ್ಕುರೆ ಬೆಂಡಿ ಟ್ರೈ ಮಾಡಿದೆ. ಟೈಮಿಂಗ್ಸ್ ಜಾಸ್ತಿ ಇಟ್ಬಿಟ್ಟಿದ್ದೆ ನಾನು. ಇವು ಸ್ವಲ್ಪ ಟೈಮ್ ಕಡಿಮೆ ಇಟ್ಟಿದ್ರು ಚೆನ್ನಾಗಿ ಬಂದಿರೋದು. ಫುಲ್ ಕಪ್ಪಾಗೋಯ್ತು. ನಾನು ಬಿಸಾಕ್ಬಿಡ್ತೀನಿ ಅಂತ ಸಾನು ಇಲ್ಲ ಕಪ್ಪಾಗಿದ್ರೆ ಏನಂತೆ ನಾನು ತಿಂತೀನಿ ಅಂದ್ಬಿಟ್ಟು ಅವ್ರು ತಿನ್ನೋಕೆ ಶುರು ಮಾಡಿಲ್ಲ. ಆಮೇಲೆ ರಾಜೇಶು ಬೇಡ ಇದು ನಿನಗೆ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಬಿಸಾಕಿದ್ದಾರೆ ಈಸ್ಕೊಂಡು. ನನಗಂತೂ ಒಂದೂ ತಿನ್ನೋಕ್ಕಾಗ್ತಾಯಿಲ್ಲ, ಟೇಸ್ಟೇ ಇಲ್ಲ. ನಮ್ಮ ಸಾನು ಅವ್ರಿಗೆ ಕುರ್ಕುರೆ ಬೆಂಡಿ ಅಂದ್ರೆ ಇಷ್ಟ ಅಲ್ಲ, ಅದಕ್ಕೆ ನಾನು ತಿಂತೀನಿ ಕುರ್ಕುರ್ ಅಂತಿತ್ತು ತಿಂತೀನಿ ಅಂತ. ನಾನು ಇನ್ನೊಂದ್ಸರಿ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಆಗಿತ್ತು. ಇನ್ನು ಸ್ವಲ್ಪ ಬೇಗ ತೆಗೆದಿದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರ್ತಾ ಇತ್ತು. ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಸ್ನೇಹಿತರೆ, ನಾನು ಕೆಲವೊಂದು ವಾಲ್ ಹ್ಯಾಂಗಿಂಗ್ಸ್ನ ತರಿಸಿದ್ದೆ ಆನ್ಲೈನಲ್ಲಿ. ಇದು ನೋಡಿ ಇಷ್ಟು ಬಂದಿದೆ. ಪೇಂಟಿಂಗು ಅದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪ್ರಿಂಟು ಆ್ಯಕ್ಚುಲಿ ಇದು ಪೇಂಟಿಂಗ್ ಅಲ್ಲ, ಪ್ರಿಂಟ್ ಇದು. ಆ್ಯಂಡ್ ಇದು MDF ಶೀಟ್ ಆಯಿತಾ. ಇದೊಂದು ಹಸುದು. ಕ್ಯಾಮಲ್, ಆನೆ, ಆಮೇಲೆ ಇನ್ನೂ ಇದೆ. ಅಲ್ಲಿ 2 ನವಿಲು. ಇದು ತುಂಬಾ ಚಿಕ್ಕದಿದೆ. ನಾನು ಇಷ್ಟೊಂದು ಚಿಕ್ಕದು ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಲಿ ಕಮೆಂಟ್ಸಲ್ಲಿ ಅದರ ರಿವ್ಯೂಸ್ ನಾನು ನೋಡಿದಾಗ ಅದರಲ್ಲಿ ಬರೆದಿತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಆದರೆ ಸ್ಮಾಲ್ ಇನ್ ಸೈಜ್ ಅಂತ. ಬಟ್ ಇಷ್ಟೊಂದು ಸ್ಮಾಲ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ನಾನು ಸಾನು ಏನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ಕಾಟನ್ ಬಾಕ್ಸ್ ಇರುತ್ತಲ್ವ ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೀವಿ. ಅಂದರೆ ಅದಕ್ಕೆ ಕಲರ್ ಕಾಂಬಿನೇಷನ್ ಸೆಟ್ ಮಾಡಿ ಪೇಪರ್ನ ಅಂಟಿಸ್ಬಿಟ್ಟು ಅದ್ರ ಮಧ್ಯೆ ಅಂಟಿಸ್ತಾ ಇದ್ದೀವಿ. ಸ್ವಲ್ಪ ದೊಡ್ಡದು ಕಾಣುತ್ತಲ್ವ, ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಅವರು ಡಬಲ್ ಟೇಪ್ ಕೊಟ್ಟಿದ್ದಾರೆ, ಡಬಲ್ ಸೈಡ್ ಟೇಪ್. ಇದನ್ನು ಅಂಟಿಸ್ಬಿಟ್ಟು ಗೋಡೆಗಳಿಗೆ ಅಂಟಿಸ್ಬೋದು. ಯಾಕಂದರೆ ಲೈಟ್ ವೇಟ್ ಇದು, MDF ಶೀಟ್ ಅಲ್ವಾ, ಲೈಟ್ ವೇಟ್. ಅದಕ್ಕೆ ನಾವು ಈ ಥರ ಮಾಡ್ತಾಯಿದ್ದೀವಿ. ಪೇಪರ್, ಕಲರ್ ಪೇಪರ್, ಅದಕ್ಕೆ ಕಾಂಬಿನೇಷನ್ ಯಾವುದಾಗುತ್ತೆ ಅಂತ ನೋಡಿಬಿಟ್ಟು ಕಟ್ ಮಾಡಿ ಅಂಟಿಸ್ತಾ ಇದ್ದೀವಿ. ಒಂದು ಆಗಿದೆ. ನಾವು ಸಾನು ಅವ್ರು ಅಂಟಿಸ್ಬೇಕಾದ್ರೆ ಸ್ವಲ್ಪ ಆ ಕಡೆ ಅಂಟಿಸ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಈಗ ರಾತ್ರಿಗೆ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಸಂಜೆ ನಾನು ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ಇವತ್ತು ಅಪ್ಪ ಮತ್ತು ಅಮ್ಮ ಬಂದರು. ಈಗ ರಾತ್ರಿಗೆ ಎಣ್ಗಾಯಿ ಗೊಜ್ಜು ಮಾಡೋಣ ಅಂತ ಇದ್ರ ಮಸಾಲೆ ತೆಗೆದುಕೊಂಡಿದ್ದೀನಿ ನೋಡಿ. ಇದು ಇಷ್ಟು ನಾನು ಹಾಕೋದು ಮಸಾಲೆನ ನಾನು ಹುರ್ಕೊಳ್ಳೋದಿಲ್ಲ, ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ. ಈರುಳ್ಳಿ ಅದು ಫ್ರೈ ಆದಮೇಲೆ ಟೊಮ್ಯಾಟೊ ಫುಲ್ ಮ್ಯಾಶಿ ಆಗಬೇಕು, ಆಮೇಲೆ ನಾನು ಮಸಾಲೆ ಸೇರಿಸ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಮುಚ್ಚಿ ಇಡ್ತೀನಿ. ನೋಡಿ, ಫುಲ್ ಮ್ಯಾಶಿ ಆಗಿದೆ. ಈ ಥರ ಮಾಡಿದಾಗ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಬದನೆಕಾಯಿ ಕೂಡ ನಾನು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಸಾಟೆ ಮಾಡ್ಕೊಳ್ತೀನಿ, ಆಮೇಲೆ ಮಸಾಲೆ ಸೇರಿಸ್ತೀನಿ. ಇಲ್ಲಾಂದರೆ ಒಂಥರ ತಿನ್ನಬೇಕಾದ್ರೆ ಗಂಟ್ಲಲ್ಲಿ ಕೆರ್ತ ಅಂತ ಅನಿಸುತ್ತೆ. ಸ್ವಲ್ಪ ಇದು ಒಗ್ರಿ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಸಾಟೆ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಮೊದಲು ನಾನು ಏನು ಮಾಡ್ತಾಯಿದ್ದೆ, ಮಸಾಲೆ ಇದಕ್ಕೆ ಸೇರಿಸ್ಬಿಟ್ಟು ಮಸಾಲೆ ಜೊತೆನೇ ಫ್ರೈ ಮಾಡ್ತಾಯಿದ್ದೆ. ಅಂಥ ಟೈಮಲ್ಲಿ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ನಾನು ಈ ಥರ ಮಾಡ್ತೀನಿ. ಬದನೆಕಾಯಿ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ. ಈಗ ನಾವು ಇದಕ್ಕೆ ಮಸಾಲೆ ಸೇರಿಸ್ಬೋದು. ನಾನು ಅದು ಪ್ಯಾನಲ್ಲಿ ಇಟ್ಕೊಂಡಿದ್ನಲ್ಲ, ಅದರಲ್ಲಿ ಸ್ವಲ್ಪ ಸಾಟೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಅಂದರೆ ಸ್ವಲ್ಪ ಕಷ್ಟಪಟ್ಟು ಮಾಡಬೇಕಿತ್ತು. ಮಸಾಲೆ ಹಾಕಿದ್ರೆ ತುಂಬಾ ತುಂಬೋಗುತ್ತೆ ಅಂದ್ಬಿಟ್ಟು ನಾನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ನಾನು ಯೂಶ್ವಲಿ ಕಡಿಮೆ ಮಾಡ್ತಾ ಇದ್ನಲ್ಲ, ಅದರಲ್ಲಿ ಮಾಡ್ತಾಯಿದ್ದೆ. ಅದಕ್ಕೆ ಅದರಲ್ಲೇ ಇವತ್ತು ಮಾಡೋಕ್ಕೆ ಹೋದೆ. ಬಟ್ ಇವತ್ತು ಜಾಸ್ತಿ ಇತ್ತಲ್ಲ ಮಸಾಲೆ ಮತ್ತು ಬದನೆಕಾಯಿ ಎಲ್ಲ, ಅದಕ್ಕೆ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಈ ಗೊಜ್ಜು ಮಾಡಬೇಕಾದ್ರೆ ನನಗೆ ನನ್ನ ಫ್ರೆಂಡ್ ನೆನಪಾಗ್ತಾ ಇದ್ಲು. ಅವಳಿಗೆ ಈ ಗೊಜ್ಜು ಅಂದರೆ ತುಂಬ ಇಷ್ಟ. ನಮ್ಮ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಮೊದಲೆಲ್ಲನೂ ನಾನು ಅಡುಗೆನೇ ಮಾಡ್ತಾ ಇರಲಿಲ್ಲ. ನಮ್ಮ ಮನೆಗೆ ಬಂದಾಗ ಅವಳಿಗೆ ಅಕ್ಕಿ ರೊಟ್ಟಿ ಮತ್ತು ಈ ಗೊಜ್ಜನ್ನು ಕೊಟ್ಟಿದ್ದಂತೆ. ಅದು ಈಗಲೂ ನೆನೆಸ್ಕೊಳ್ತಾಳೆ. ಮನೆಗೆ ಬಾ ಅಂದರೆ ಸಾಕು, ನನಗೆ ಆ ಥರ ಗೊಜ್ಜು ಮಾಡಿಕೊಡ್ತೀಯಾ, ನಿಮ್ಮಮ್ಮ ಮಾಡಿದ್ರಲ್ಲ ಆ ಥರ ಮಾಡಿಕೊಡ್ತೀಯಾ ಅಂತ ಕೇಳ್ತಾಳೆ. ಇದನ್ನು ಮಾಡಬೇಕಾದ್ರೆ ನನಗೆ ಅವಳೇ ನೆನಪಾಗ್ತಾ ಇದ್ಲು. ಈ ವ್ಲಾಗ್ ನೋಡ್ತಾ ಇರ್ತಾಳೆ. ನಾನು ನಿನ್ನನ್ನು ನೆನೆಸ್ಕೊಳ್ತಾ ಇದ್ದೀನಿ, ನೀನು ಬಾ ಮಾಡಿ ಕೊಡ್ತೀನಿ ಅಂತ ಈ ವ್ಲಾಗ್ ಮೂಲಕ ಅವಳಿಗೆ ಹೇಳ್ತಾ ಇದ್ದೀನಿ.
ನಾವು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಸಾಟೆ ಮಾಡಿರ್ತೀವಲ್ವ, 10-20% ಕುಕ್ ಆಗಿರುತ್ತೆ. ಮಸಾಲೆ ಹಾಕ್ಬಿಟ್ಟು ಒಂದು 80% ಆದರೂ ಕುಕ್ ಮಾಡಬೇಕು. ಆಮೇಲೆ ನಾವು ಇದಕ್ಕೆ ಮುಚ್ಚಿಟ್ಬಿಟ್ರೆ ಅದು ಕುಕ್ ಆಗುತ್ತೆ, ಓವರ್ ಕುಕ್ ಆಗೋದಿಲ್ಲ. ಸೊ ಸ್ವಲ್ಪ ಇದೆ ಅಂದಂಗೆ ಆಫ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಗೊಜ್ಜನ್ನು ತುಂಬ ಗಟ್ಟಿ ಮಾಡಿಲ್ಲ, ರೊಟ್ಟಿ ಜೊತೆ ತಿನ್ನೋದಲ್ವಾ, ಸ್ವಲ್ಪ ರನ್ನಿ ಇರಬೇಕು. ಅದಕ್ಕೆ ನಾನು ಕನ್ಸಿಸ್ಟೆನ್ಸಿ ಹೀಗೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಹೇಳ್ಬೇಕು ಮಾಡ್ಬೋದು. ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಬೇರೆ ಥರ ಬರುತ್ತೆ, ನಾನು ಬೇರೆ ಮಸಾಲೆ ಹಾಕಿ ಮಾಡಿರೋದು. ಬಟ್ ಇದು ನಮ್ಮ ಮನೆಯಲ್ಲಿ ಇಷ್ಟ ಆಗುತ್ತೆ ಎಲ್ಲರಿಗೂ. ಸ್ನೇಹಿತರೆ ನೋಡಿ ಯಾರು ಬಂದಿದ್ದಾರೆ, ಅಮ್ಮ ಬಂದಿದ್ದಾರೆ ಇವತ್ತು. ಮತ್ತು 1 ತಿಂಗಳಿಗೆ ಬನ್ನಿ ಅಂತ ಹೇಳಿತ್ತು, ತೋರಿಸ್ಬೇಕಿತ್ತು ಅದಕ್ಕೆ. ಸೊ ನಿಮ್ಮಲ್ಲಿ ತುಂಬ ಜನ ಕೇಳ್ತಾಯಿದ್ರಿ ಅಮ್ಮ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ ಅಂತ. ಅದಕ್ಕೆ ಅಮ್ಮನಿಗೆ ಬಂದ ತಕ್ಷಣ ಹೇಳಿದೆ, ಈ ಥರ ತುಂಬ ಜನ ಕೇಳ್ತಿದ್ರಮ್ಮ, ನೋಡು ನೀನೇ ಹೇಳು ಅಂತ. ಹೇಳಮ್ಮ, ಹೇಗಿದ್ದೀಯಾ? ಎಲ್ಲ ಚೆನ್ನಾಗಿದೆ, ಕಣ್ಣೆಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನು ತೊಂದರೆ ಏನಿಲ್ಲ. ಬೇರೆ ಅದ್ರದ್ದು ಬಿಟ್ರೆ ಇನ್ನೇನು ತೊಂದರೆ ಆಗಲಿಲ್ಲ ಅಲ್ವಾ? ಕಣ್ಣು ಚುಚ್ಚೋದು ಬಿಟ್ರೆ ಅದು ಒಂದು ವಾರ ಫಸ್ಟ್ ಒಂದು ವಾರದವರೆಗೂ ಸ್ವಲ್ಪ ಇತ್ತು ಅಷ್ಟೇ. ಇನ್ನು ಬೇರೆ ಏನಿಲ್ಲ. ಈಗ್ಲೂ ಡ್ರಾಪ್ಸ್ ಹಾಕ್ತಾ ಇದ್ದಾರೆ. 1.5 ತಿಂಗಳು ತನಕನೂ ಒಂದು ಹಾಕ್ಬೇಕು. ಎಲ್ಲಿ ಬಾಕಿದೆಲ್ಲಾನು 1 ತಿಂಗಳು ಹಾಕ್ಬೇಕು. 4 ಡ್ರಾಪ್ ಏನೋ ಕೊಟ್ಟಿದ್ದು. ಚೆನ್ನಾಗಿ ಮಾಡಿದ್ದಾರೆ, ಆಪರೇಷನ್ ಚೆನ್ನಾಗಿ ಸಕ್ಸಸ್ಫುಲ್ ಆಗಿದೆ. ಬಟ್ ನಿನ್ಗೇನು ಈಗ ತೊಂದರೆ ಇಲ್ಲ? ತೊಂದರೆ ಏನಿಲ್ಲ. ಈ ಕಣ್ಣಿಗಿಂತ ಈ ಕಣ್ಣು ಬ್ರೈಟ್ ಆಗಿ ಕಾಣುತ್ತಾ? ಜೋರಾಗಿ ಪವರ್ಫುಲ್ ತರ ಕಾಣ್ತೈತಿ. ಅಷ್ಟು ಜಾಸ್ತಿ ಬೆಳಕು ತುಂಬಾ ಒಂದ್ಸಲ ಲೈಟ್ ನೋಡಕ್ಕೂ ಸ್ವಲ್ಪ ಇದಾಗುತ್ತೆ. ಸ್ವಲ್ಪ ಬೇಗ ನೋಡ್ಬಿಟ್ಟು ಕಣ್ಣು ಮುಚ್ಕೋಬೇಕು. ಸ್ವಲ್ಪ ತುಂಬಾ ಹೊತ್ತು ನೋಡಕ್ ಆಗಲ್ಲ ಬೆಳಕು. ಇನ್ನ ಬಿಸಿಲಲ್ಲೂ ಅಷ್ಟೇ, ಬಿಸಿಲಲ್ಲೂ ಜಾಸ್ತಿ ಬಿಸಿಲಿದ್ದಾಗ ಕಣ್ ಬಿಡಕ್ ಆಗಲ್ಲ. ಇದು ಗ್ಲಾಸ್ ಹಾಕೊಂಡ್ರೆ ನೋಡ್ಬೋದು. ಹೌದಾ? ಇದೇನ್ ಕೂಲಿಂಗ್ ಗ್ಲಾಸ್ ಇಲ್ವಲ್ಲ, ಆದ್ರೂ ಹೆಂಗೆ? ಅದೇನೋ ಒಟ್ಟಲ್ಲಿ ಇದು ಸ್ವಲ್ಪ ಮಂಕು ಕಣಮ್ಮ. ಈಗ ನಾನ್ ತೆಗೆದು ಹಿಂಗ್ ನೋಡ್ತೀನಿ ನೋಡು. ಅಂದ್ರೆ ನಿನ್ಗೆ ಇದ್ರಲ್ಲಿ ಪವರ್ ಇಲ್ಲ, ಇದು ಬರೀ ಪ್ಲೇನ್ ಅಲ್ವಾ, ಅದಕ್ಕೆ ನಿಂಗೆ ಮಂಕ್ ಅನ್ಸುತ್ತೆ. ಪವರ್ ಗ್ಲಾಸ್ ಹಾಕಿದ್ರೆ ನಿಮ್ಗೆ ಆವಾಗ್ಲೂ ಬ್ರೈಟ್ ಅನ್ಸುತ್ತೆ. ಈಗ ಹಿಂಗ ಡೈರೆಕ್ಟ್ ಆಗಿ ನೋಡಿದ್ರೇನೆ ಇದೆ ಚೆನ್ನಾಗಿ ಪವರ್ ಇದೆ. ಇದು ಹಾಕೊಂಡ್ರೆ ಸ್ವಲ್ಪ ಮಂಕ್ ಕಾಣುತ್ತೆ. ಅದೇ ಇದು ಪ್ಲೇನ್ ಅಲ್ವಾ, ಅದಕ್ಕೆ. ನಾನು ಹೊರಗಡೆ ಹೋದಾಗೆಲ್ಲ ಬಿಸ್ಲಲ್ವಾ, ತರಕಾರಿ ತಗೊಳಕ್ಕೆ ಮಾಡಕ್ಕೆ ಹೊರಗಡೆ ಹೋದಾಗೆಲ್ಲ ಇದು ಹಾಕೊಂಡೇ ಹೋಗ್ತಿದ್ದೆ. ಏನೋ ಹೇಳ್ತಿದ್ದೆ, ಇದನ್ನ ಹಾಕೊಂಡ್ ಹೋಗ್ಬೇಕನೆ, ನೋಡ್ದವ್ರೆಲ್ಲ ಕೇಳ್ತಾರ ಕಣೆ ಅಂತ. ಏನ್ ಕೇಳಿದ್ರಾ? ತರಕಾರಿಯವರು ಅವರು ಇವ್ರು ಕೇಳಿದ್ರು. ದಾರಿಲಿ 1-2-3 ಜನ ಕನ್ನಡಕ ನೋಡಿದ್ರೇನೆ ಗೊತ್ತಾಗುತ್ತಲ್ಲ, ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಹೌದು ಹೌದು ಅಷ್ಟೇ. ಆಮೇಲೆ ಅಷ್ಟೇ ತಾನೆ? ಇಲ್ಲ ಎಲ್ಲಿ ಮಾಡಿಸ್ಕೊಂಡ್ರಿ ಅಂತಾನು ಕೇಳಿದ್ರು. ಈ ತರ ಬೆಂಗಳೂರಲ್ಲಿ ನನ್ನ ಮಗಳು ಮನೆ ಹತ್ರ ನಾರಾಯಣ ನೇತ್ರಾಲಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡ ಬಿಲ್ಡಿಂಗು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸುಸ್ತಾಗ್ತಿತ್ತು ಅಂತ ಹೇಳಿದ್ನಲ್ಲ, ಅಲ್ಲಿಗ ಹಾಸ್ಪಿಟ್ಲಲ್ಲೂ ಈ ತರ ಸುಸ್ತಾಗ್ತಿದೆ ನನ್ಗೆ ಅನ್ಬಿಟ್ಟು ಹೋಗಿದ್ದಕ್ಕೆ ಅಲ್ಲಿ ಹಾಸ್ಪಿಟ್ಲ್ ಡಾಕ್ಟ್ರು ಕೇಳಿದ್ರು, ಎಲ್ಲಿ ಮಾಡಿಸ್ಕೊಂಡ್ರಿ? ನಾರಾಯಣ ನೇತ್ರಾಲಯದ. ಚೆನ್ನಾಗಿ ಮಾಡಿದಾರಾ? ಓ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲರೂ. ಅಲ್ಲ, ಇಲ್ಲೇ ಎಲ್ಲಾದ್ರೂ ಮಾಡ್ಸಿದಿದ್ರೆ ಅಲ್ಲಿಗೆ ಹೋಗಿ ಒಂದ್ಸಾರಿ ತೋರಿಸಿ ಅಂತ ಹೇಳೋರು ಏನೋ. ಸರಿ, ನಿಮ್ ಜೊತೆ ಮಾತಾಡಿಸ್ಬೇಕಿತ್ತು, ಅದಕ್ಕೆ ಮಾತಾಡಿಸ್ದೆ. ಸೊ ಸಿಗೋಣ ನಾಳೆ. ಬಾಯ್ ಬಾಯ್. ಬಾಯ್ ಬಾಯ್.